ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದ ವಿಪರೀತವಾದಂತಹ ಮಳೆ, ಧಾರಾಕಾರವಾದಂತಹ ಮಳೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ವಾಹನ ಸವಾರರಿಗೆ. ಗುಡುಗು ಸಹಿತ ಭಾರೀ ಮಳೆಗೆ ಬೆಂಗಳೂರು ತತ್ತರಿಸಿದೆ. ಡೈರಿ ಸರ್ಕಲ್, ನಿಮಾನ್ಸ್ ರಸ್ತೆ, ಟೌನ್ ಹಾಲ್ ಸೇರಿದಂತೆ ಓಕ್ಲಿಪುರಂ ಅಂಡರ್ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಪರಿಪ್ರಮಾಣದ ಮಳೆ ಬಂದರೆ ಅಂಡರ್ಪಾಸ್ಗಳೆಲ್ಲ ಜಲಾವೃತವಾಗುತ್ತೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಸುರಿದಂತಹ ಈ ಧಾರಾಕಾರ ಮಳೆಯಿಂದಾಗಿ ಒಂದು ಕಡೆ ವಾಹನ ಸವಾರರಿಗೆ ತೊಂದರೆ, ಮತ್ತೊಂದು ಕಡೆ ಅಂಡರ್ಪಾಸ್ಗಳೆಲ್ಲ ಇರ್ತವಲ್ಲ, ಅಂಡರ್ಪಾಸ್ಗಳೆಲ್ಲ ತುಂಬ ಹೋಗ್ಬಿಟ್ಟಿರುತ್ತೆ. ಬೆಂಗಳೂರಿನ ಬಹುತೇಕ ಅಂಡರ್ಪಾಸ್ಗಳು ಈಗ ಇದೇ ರೀತಿ ಪರಿಸ್ಥಿತಿ ಇದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿ ಕೂಡ ಮಳೆಯ ಅವಾಂತರ ಜೋರಾಗಿದೆ ಅಂತಕ್ಕಂಥದ್ದು. ಚಿಕ್ಕಪೇಟೆ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ, ಈ ವೈಟ್ ಟ್ಯಾಪಿಂಗು, ಹಾಗಾಗಿ ಸಮಸ್ಯೆ. ಭಾರಿ ಮಳೆಗೆ ಚಿಕ್ಕಪೇಟೆ ಮುಖ್ಯ ರಸ್ತೆ ಕೆರೆಯಂತಾಗ್ಬಿಟ್ಟಿದೆ. ವೈಟ್ ಟ್ಯಾಪಿಂಗ್ ಮಾಡಿ ಅರ್ಧಂಬರ್ಧ ಕೆಲಸ ಮಾಡೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು. ಇವರು ಯಾವಾಗಲೂ ಪಾಲಿಕೆಯವರು ಮಳೆಗಾಲದಲ್ಲೇ ವೈಟ್ ಟ್ಯಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ, ಬೇಸಿಗೆ ಕಾಲದಲ್ಲಿ ಸುಮ್ಮನೆ ಕೂತಿರ್ತಾರೆ. ಎಲ್ಲ ರೋಡ್ ಕಿತ್ತಾಕ್ಬಿಡೋದು. ಮಳೆ ಬಂದರೆ ಇನ್ನೇನಾಗುತ್ತೆ ಮತ್ತೆ, ಈಗ ಒದ್ದಾಡಬೇಕು ಜನ. ಆ ರೀತಿ ಪರಿಸ್ಥಿತಿ ನೋಡಿ. ಬೆಳಕು ಹರಿದ್ರು ಕೂಡ ಮಳೆ ನಿಂತಿದ್ರು ನೋಡಿ ಯಾವ ಪರಿಪ್ರಮಾಣದ ನೀರಿದೆ ಅಂತಂದ್ಬಿಟ್ಟು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ನೀರು ಹರಿದೋಗೋದಕ್ಕೆ ಜಾಗ ಇಲ್ಲ. ನೀರು ಅಷ್ಟು ಮಳೆ ಬಂದಾಗ ನೀರು ಅಂಡರ್ಪಾಸ್ನಲ್ಲಿ ಹೋಗ್ಬೇಕು ತಾನೆ, ಎಲ್ಲಾದರೂ ಅಂಡರ್ಗ್ರೌಂಡಲ್ಲಿ. ಒಳಚರಂಡಿ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂಥರ ಅದು ಗೊತ್ತೇ ಇಲ್ವೇ ನಾವು ಕಾನ್ಸೆಪ್ಟ್ ಅನ್ನೋ ರೀತಿಯಲ್ಲಿ ಇವರು ರೋಡ್ಗಳನ್ನ ಮಾಡಿದ್ದಾರೆ. ಹಾಗಾಗಿ ಇಷ್ಟು ನೀರು ನಿಲ್ಲೋದು. ಬೇರೆ ಊರುಗಳಲ್ಲಿ, ಚೆನ್ನೈನಲ್ಲಿ ಅಥವಾ ಮುಂಬೈನಲ್ಲಿ ಈ ಥರ ನೀರೇ ನಿಲ್ಲಲ್ಲ, ಇಲ್ಲಿಗಿಂತ ಜಾಸ್ತಿ ಮಳೆ ಬರುತ್ತಲ್ಲಿ. ಯಾಕೆ ಅಂದರೆ ಅಲ್ಲಿ ಅಂಡರ್ಗ್ರೌಂಡ್ ಇದು ಒಳಚರಂಡಿ ವ್ಯವಸ್ಥೆ ಬಹಳ ಅದ್ಭುತವಾಗಿದೆ. ಬಂದ ನೀರೆಲ್ಲ ಹರಿದೋಗುತ್ತೆ. ನಮ್ಮಲ್ಲಿ ಮೇಂಟೆನೆನ್ಸ್ ಇಲ್ಲ ಕರೆಕ್ಟಾಗಿ. ಆ ನೀರು ಹರಿದೋಗುವಂತಹ ಪ್ರದೇಶದಲ್ಲಿ ಸೊಪ್ಪು ಸೊದೆ ಎಲ್ಲ ಸಿಕ್ಕಾಕೊಂಡು ನೀರೇ ಹೋಗಲ್ಲ, ಅದನ್ನು ಮೇಂಟೈನ್ ಮಾಡಲ್ಲ ಪಾಲಿಕೆಯವರು. ಹಾಗಾಗಿ ಮಳೆ ಬಂದಾಗ ಜನರು ಇದನ್ನು ಅನುಭವಿಸಲೇಬೇಕು. ನೀವು BBMP ಅವರು ಆ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ಈ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ಬಿಲ್ಡಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತ ಸುಮ್ಮನೆ ಜನರ ಹತ್ರ ದುಡ್ಡು ಕಿತ್ಕೋತಾ ಇದ್ದೀರಾ. ಯಾವ ಕೆಲಸನೂ ಆಗ್ತಾ ಇಲ್ಲ, ಯಾವ ಕೆಲಸವೂ ನಡೀತಾ ಇಲ್ಲ. ಹಾಗಾಗಿ ಹೀಗೆ ಏನು 3 ಗಂಟೆಗೆ ಶುರುವಾದ ಮಳೆ 6 ಗಂಟೆ ತನಕ ಬಂತು ಅಂದ್ಕೊಳ್ಳೋಣ. 3 ಅವರ್ ಮಳೆಗೆ ಈ ಪರಿಸ್ಥಿತಿ. 3 ಗಂಟೆ ಮಳೆಗೆ ಈ ಥರ ಆಗಿದೆ. ಇನ್ನು ಈ ನೀರೆಲ್ಲ ಹೋಗೋ ತನಕ ಕಷ್ಟ. ಕಾರ್ ಓಡಿಸೋರಿಗೆ, ಆಟೋ ಓಡಿಸೋರಿಗೆ, ಬೈಕ್ ಓಡಿಸೋರಿಗೆ. ಇನ್ನೂ ಕೆಲವು ತಗ್ಗು ಪ್ರದೇಶ ಇದೆ, HSR ಲೇಔಟು, ಸಾಯಿ ಲೇಔಟ್ ಅಂತೆಲ್ಲ. ಅಲ್ಲಿದು ಏನಾಗಿದೆಯೋ ಗೊತ್ತಿಲ್ಲ. ಆ ಭಾಗದಲ್ಲಿ ಏನು ಮಳೆ ಸಿಕ್ಕಾಪಟ್ಟೆ ಆಗಿದ್ದರೆ ಅಲ್ಲೂ ಕೂಡ ಏರಿಯಾಗೆ ನೀರು ನುಗ್ಗಿಬಿಡುತ್ತೆ. ಏರಿಯಾಗೆ ನೀರು ನುಗ್ಗಿಬಿಡುತ್ತೆ. ಮನೆ ಗ್ರೌಂಡ್, ಅಂಡರ್ಗ್ರೌಂಡ್ ಮನೆಯವರೆಲ್ಲರಿಗೂ ಕೂಡ ಸಂಕಷ್ಟ. ಇದು ಸಿಲಿಕಾನ್ ಸಿಟಿ ಅಂತ ಭಾರಿ ಖ್ಯಾತಿಯತ್ತ ಬೆಂಗಳೂರಿನ ಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನಾನು ಆಗಲೇ ಹೇಳ್ತಾ ಇದ್ದೆ ಅನಾಹುತಗಳು ಏನೇನಾಗಿದೆ ಅಂತಕ್ಕಂಥದ್ದು ಇನ್ನಷ್ಟೇ ಮಾಹಿತಿ ಬರಬೇಕು ಅಂತ. ಸೊ 3 ಗಂಟೆ ಸುರಿದ ಮಳೆಯಿಂದ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಈಗ? ಅರವಿಂದ, ನಾನೀಗ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗ ಇರುವಂಥದ್ದು. ಚಿಕ್ಕಪೇಟೆ ಸುತ್ತಮುತ್ತಲಿನ ಬಹುತೇಕ ರಸ್ತೆಗಳು ಇದೇ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಅಷ್ಟರ ಮಟ್ಟಿಗೆ ನೀರು ಎಲ್ಲ ಕಡೆಗಳಲ್ಲೂ ತುಂಬಿಕೊಂಡಿರುವಂಥದ್ದು. ಇನ್ನು ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ನೀವೇನು ಜಾಗ ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು 3 ಅಡಿಯಷ್ಟು ನೀರು ತುಂಬಿಕೊಂಡಿರುವಂಥದ್ದು. ಬೆಳಗಿನ ಜಾವ 4 ಗಂಟೆಗೆ ಮಳೆ ಶುರುವಾಯಿತು. ಮಳೆ ಶುರುವಾದಂಥ ವೇಳೆಯಲ್ಲಿ ಜೋರಾಗಿ, ಅಂದರೆ ಚಿಕ್ಕಪೇಟೆ ಅಕ್ಕಪಕ್ಕದ ಎಲ್ಲ ರಸ್ತೆಗಳಲ್ಲೂ ಕೂಡ ಎಲ್ಲೂ ಕೂಡ ಚರಂಡಿ ಸೂಕ್ತ ವ್ಯವಸ್ಥೆ ಇಲ್ಲ. ಹಾಗಾಗಿ ಎಲ್ಲ ನೀರು ಕೂಡ ರಸ್ತೆಗೆ ಬಂದಿದೆ. ರಸ್ತೆಗೆ ಬಂದ ಪರಿಣಾಮವಾಗಿ ಮೆಟ್ರೋ ಸ್ಟೇಷನ್ ಏನು ಇಲ್ಲಿ ನಿಮ್ಗೇನು ಎದುರುಗಡೆ ಕಾಣ್ತಾ ಇದೆ, ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ತನಕ ನೀರು ತುಂಬಿಕೊಂಡಿತ್ತು ಬೆಳಗ್ಗೆ 5 ಗಂಟೆ ರಾತ್ರಿಯಲ್ಲಿ. ಈಗ ಹಂತವಾಗಿ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದ್ರು ಕೂಡ ಈ ಮುಂಭಾಗದ 2 ಕಡೆ ರಸ್ತೆಗಳಲ್ಲಿ ನೀವು ನೋಡಿ ಸುಮಾರು 3 ಅಡಿಯಷ್ಟು ನೀರು ನಿಂತಿದೆ. ಒಂದು ಓಮಿನಿ ವಾಹನ ನೀವು ನೋಡ್ಬೋದು, ಅಲ್ಲಿ ಕೆಟ್ಟು ನಿಂತಿರುವಂಥದ್ದು. ಅದು ಮುಂದಕ್ಕೆ ಬರೋಕ್ಕಾಗ್ದೇನೆ ಅದೇ ನೀರಲ್ಲಿ ಕೆಟ್ಟು ನಿಂತಿರುವಂಥದ್ದು. ಸಾಕಷ್ಟು ಗಾಡಿಗಳು ನಾವು ಬಂದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದು ಬೇರೆ ಇತರೆ ವಾಹನಗಳ ಸಹಾಯದಿಂದ ಇಲ್ಲಿಂದ ತಳ್ಕೊಂಡು ಮುಂದೆ ಹೋಗಿರುವಂಥದ್ದು. ಆದರೂ ಕೂಡ ಸದ್ಯಕ್ಕೆ ಇಲ್ಲಿ ನೀರು ಖಾಲಿ ಆಗುವಂಥ ಯಾವುದೇ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ಇರುವಂಥ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ ಈ ಮೆಟ್ರೋ ಸ್ಟೇಷನ್ ಮುಂಭಾಗ ಏನಿದೆ, ಇದೊಂದು ಅಂಡರ್ ಪಾಸ್, ಅಂದರೆ ಸ್ವಲ್ಪ ತಗ್ಗು ಪ್ರದೇಶ ಆಗಿದೆ. ಈ ಮುಂದ್ಗಡೆಗೆ ಇದು ವೈಟ್ ಟ್ಯಾಪಿಂಗ್ ರಸ್ತೆ ಕೂಡ ನಡೀತಾ ಇರೋ ಕಾರಣಕ್ಕಾಗಿ ಸೂಕ್ತವಾಗಿ ಮಳೆ ಬಂದರೆ ಏನು ನೀರು ಹೊರಗಡೆ ಹೋಗೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ವಾಹನ ಸವಾರರು ಕೂಡ ಸಾಕಷ್ಟು ಜನ ನೋಡಿ, ಈ ಬಲಗಡೆಗೆ ನೋಡಿ ಎಲ್ಲ ಬಂದು ಎಲ್ಲ ಯೂ ಟರ್ನ್ ತಗೊಂಡು ಮತ್ತೆ ಈ ಕಡೆ BVK ಅಯ್ಯಂಗಾರ್
ರೋಡಲ್ಲೇ ಮತ್ತೆ ವಾಪಸ್ ಹೋಗೋದಕ್ಕೆ ಯೂ ಟರ್ನ್ ತಗೊಂತ ಇರುವಂಥದ್ದು. ಇಲ್ಲೊಬ್ರು ಏನು ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನೀವು ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿ ಹೋಗ್ಬೇಕು ಸರ್ ನೀವು? ಸರ್, ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಬಂದ್ವಿ. ವರಲಕ್ಷ್ಮಿ ಹಬ್ಬ ಇದೆಯಲ್ಲ, ಎಲ್ಲ ಹಬ್ಬಗಳಿಗೆಲ್ಲ ಹೋಗ್ಬೇಕಲ್ವ, ನಾವು ಹೂವು ಕೊಡ್ತೀವಿ ಫ್ಯಾಕ್ಟ್ರಿಗಳಿಗೆ, ಅದಕ್ಕೆಲ್ಲ ಹೋಗ್ಬೇಕು ಅಂತ ಬಂದರೆ ಗಾಡಿ ಬಂದು ನೋಡಿ ಲಾಫಿ ಆಗೋಯ್ತಿಲ್ಲ, ನಿಲ್ಸಿ ಸೈಡ್ಗೆ ಹಾಕಿದ್ವಿ. ಇದು ಕ್ರಮವನ್ನು BBMP ಕ್ರಮ ಕೈಗೊಂಡು ಕ್ಲೀನಾಗಿ ರೋಡ್ ಮಾಡಿದ್ರೆ ನಮಗೂ ಅನುಕೂಲ. ಅದೊಂದು ಹೇಳ್ತಾರೆ, ಮೇನು ಡ್ರೈವರ್ಗಳು ಸರಿ ಇಲ್ಲ ಅಂತಾರೆ. ನಮ್ಮ ಕೆಲಸಕ್ಕೆ ಬಂದೆ ನಾವು ಇಷ್ಟೊಂದು ನಿಲ್ಸ್ಕೊಂಡು ನಿಂತ್ಕೊತೀವಿ. ಕಸ್ಟಮರ್ಗಳು ಕರ್ಕೊಂಡ್ಬಂದ್ರೆ ಯಾರು ನಿಂತ್ಕೊತಾರೆ, ಯಾರು ಕೇಳ್ತಾರೆ? ಕಷ್ಟ ನಮ್ಮನ್ನೇ ಹೇಳ್ತಾರೆ, ಏನು ಸರ್ ಈ ರೋಡ್ ಬಂದ್ರೆ ಆ ರೋಡ್ ಬರಬೇಕಿತ್ತು ಅಂತಾರೆ. ನಮ್ಗೆ ಅದಕ್ಕೆ ಆಟೋದ್ರೆ ಯಾಕೆ ಮೇನ್ ಅಂದರೆ ಅವ್ರ ಏರಿಯಾಗಳಿಗೆ ನೋಡ್ಕೊಂತಾರೆ, ಡ್ಯೂಟಿಗಳು ತಾಂತಾರೆ ಅಂತಾರೆ. ಡ್ಯೂಟಿಗಳು ಕಸ್ಟಮರ್ ಕರ್ಕೊಂಡು ಹೋಗಲ್ಲ ಅಂದರೆ ಇದೇ ಕಾರಣ. ಮೇನ್ ಮಳೆ ಬಂದಾಗ ಎಲ್ಲಿ ಗುಂಡಿ ಬಿದ್ದಿದೆ ಗೊತ್ತಿಲ್ಲ, ರೋಡ್ಗಳು ಸರಿ ಇರಲ್ಲ. ಅದೇ ನಮ್ಮ ಅವ್ರವ್ರ ಏರಿಯಾಗಳಿಗೆಲ್ಲ ಗೊತ್ತಿರುತ್ತೆ ರೋಡ್ಗಳು. ಹಂಗೆ ಸ್ವಲ್ಪ ಅಲ್ಲೂ ಏನೋ ಚೆನ್ನಾಗದೆ ಅಂತ ಹೇಳ್ತಾ ಇಲ್ಲ, ಅಲ್ಲೂ ಕೆಟ್ಟಾಗಿರುತ್ತೆ. ಆದರೂ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಜೀವನ ನಡೆಸಲೇಬೇಕಲ್ಲ. ಆ ತಕ್ಕಮಟ್ಟಿಗೆ ರೋಡ್ಗಳು ಗೊತ್ತಿರುತ್ತೆ, ಸ್ವಲ್ಪ ಈ ಕಡೆ ಹಿಂಗದೆ ನೋಡ್ಕೊಂಡು ಹೋಗ್ತಾರೆ. ಈಗ ಬೇರೆ ಏರಿಯಾಗೆ ಬಂದ್ರೆ ನಮ್ಗೆ ಗೊತ್ತಿರಲ್ಲ, ಈ ಕಡೆ ಕೆಲವ್ರು ಬಂದಿರೋರಿಗೆ ಗೊತ್ತಿರಲ್ಲ, ಹೊಸಬರು ಬಂದಿರೋ, ಅದಕ್ಕೋಸ್ಕರ ಅವ್ರು ಗಾಡಿಗಳು ಬಂದು ಬಂದರೆ ಆಫಾಗಿ ನಿಂತಿರೋದು. ಇದೇ ಕಾರಣ. ಇನ್ನೇನಿಲ್ಲ, ಇದಕ್ಕೆ ಸೂಕ್ತವಾಗಿ ಸರ್ಕಾರ ಕೈಗೊಂಡು ಈ ಬಿಟ್ಟಿ ಬಗ್ಗೆ ಅಂತೆಲ್ಲ ಏನೇನೋ ಕೊಟ್ಟಿದ್ದಾರಲ್ಲ, ನಮಗೂ ಬರ್ತಾ ಇದೆ. ಬಿಟ್ಟಿ ಬಗ್ಗೆ ಇಲ್ಲ ಅಂತ ನಾನು ಹೇಳ್ತಾರೆ, ಮನೆಯವ್ರಿಗೂ ಬರ್ತಾ ಇದೆ. ನಮಗೆ ಬೇಡ ಅದು 2,000 ರೂಪಾಯಿ ಕೊಡೋದು, ಮತ್ತು ಇನ್ನೊಂದ್ರ ಮೇಲೆ ದಿನಸಿ ಐಟಮ್ ಮೇಲೆ ಜಾಸ್ತಿ ಮಾಡೋರು. ಅದೇನೋ ಅಲ್ಲಿ ಕಿತ್ಬಿಟ್ಟು ಗಂಡನ ದುಡ್ಡು ಕಿತ್ಬಿಟ್ಟು ಎಂತಿ ಕೊಡೋ ಥರ ಮಾಡೋದಕ್ಕೆ ಸರ್ಕಾರ ಬೇಡ. ಅದ್ರ ಬದಲು ಏನು ಬಿಟ್ಟಿ ಬಗ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಇದ್ದಾರೆ, ಅದೇ ಬದಲು ರೋಡ್ಗಳು 5 ಕ್ಲಾಸ್ ರೋಡ್ಗಳು ಮಾಡಲಿ, ಅವು ಎಲ್ಲರಿಗೂ ಅನುಕೂಲ. ಇವಾಗ ಒಬ್ಬನಿಗೆ IT ಕರ್ತಾವನೆ, ಅವ್ನು ಇದು ಕರ್ತಾನೆ, ಅವ್ರಿಗೆಲ್ಲ ಕೊಡೋದು, ಅವ್ರಿಗೆಲ್ಲ ಒಟ್ಟೂರಿ ಹಾಕಬೇಕು. ಬಡವ್ರ ಮೇಲೆ ಪಕ್ಷ ಅವ್ರು ಕೊಟ್ಟೆ ಬಿಟ್ಟಿ ಬಗ್ಗೆ ಬಡವ್ರು ಬರೋ ಮೇಲೆ ನಮಗೆ ತಂದಿಕ್ತಾರೆ. ತಮಾಷೆ ನೋಡೋದು ಬೇಡ. ಇದು ನಮ್ಗೆ ಯಾವ ಬಿಟ್ಟಿ ಬಗ್ಗೆ ಬೇಡ. ಅಟ್ಲೀಸ್ಟ್ ರೋಡ್ಗಳು ನೇರ್ ಬಗ್ಗೆ ಇದ್ರೆ ವೆಹಿಕಲ್ಸ್ಗಳು ಇವಾಗ ಗ್ಯಾರೇಜ್ಗೆ ಹೋದ್ರೆ ಮಿನಿಮಮ್ ಅಂದ್ರೆ 10-15 ಸಾವಿರ ರೂಪಾಯಿ ಕೇಳ್ತಾರೆ. ಅದು 15 ಸಾವಿರ ಇವ್ರು ಕೊಡೋದು ತಿಂಗಳಿಗೆ 2,000 ರೂಪಾಯಿ. ಯಾವ ಮೂಲೆಗೆ ಅಲ್ಲ ಅದು ಬಿಟ್ಟಿ ಭಾಗ್ಯದಲ್ಲಿ. ನಮಗೆ ಗಾಡಿಗಳು ಅರವಿಂದ್, ಇದು ಪ್ರಯಾಣಿಕರು ಅಂದ್ರೆ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ಈ ಭಾಗಕ್ಕೆ ಬಾಡಿಗೆ ಕೂಡ ಬರೋಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುತ್ತೆ. ವಾಹನ ಸವಾರರು ಕೂಡ ಈ ರಸ್ತೆ ಕಡೆ ಯಾರು ಕೂಡ ಬರೋದಿಲ್ಲ ಅನ್ನೋ ತಮ್ಮ ಏನು ಹೇಳಿಕೆ ನೀಡುವಂಥದ್ದು. ಮತ್ತೆ ಈಗ ಎಲ್ಲರೂ ಕೂಡ ಯೂ ಟರ್ನ್ ತೆಗೆದುಕೊತಾ ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ರಸ್ತೆ ಎಲ್ಲ ಸಂಪೂರ್ಣವಾಗಿ ಯೂ ಟರ್ನ್ ತಗೊಂಡು ಎಲ್ಲ ಜಾಮ್ ಆಗ್ತಾ ಇರುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಬೆಂಗಳೂರಿನ ಪರಿಸ್ಥಿತಿ ಮತ್ತು ಬೆಂಗಳೂರಿನ ಜನರ ಬವಣೆ, ಇದು ಯಾವತ್ತೂ ಕೂಡ ಇದ್ದೇ ಇರುತ್ತೆ.